ಇವತ್ತಿನ ಈ ವಿಡಿಯೋನಲ್ಲಿ ನಾನು 1000 ರೂಪೀಸ್ನ ಇನ್ವೆಸ್ಟ್ಮೆಂಟ್ ಮಾಡಿ 8,24,000 ಹೇಗೆ ತಗೊಳ್ಳೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ನಾನು ಹೊರಟಿರೋ ಇನ್ವೆಸ್ಟ್ಮೆಂಟ್ ಬಂದು PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದು ನಿಮಗೆ ಮೊದಲನೇ ನೋಡೋದಾದರೆ ಟ್ಯಾಕ್ಸ್ ಬೆನಿಫಿಟ್ ಇದೆ, ಎರಡನೇದು ಲಾಂಗ್ ಟರ್ಮ್ಗೆ ಸೊ ತುಂಬ ಒಳ್ಳೆಯ ರಿಟರ್ನ್ ಇದೆ. ಸೊ ನಿಮಗೆ ಯಾವುದೇ ರೀತಿ ಮೋಸ ಆಗೋಲ್ಲ, ಫುಲ್ ಕಂಪ್ಲೀಟ್ ಸೆಕ್ಯೂರ್ ಇದೆ. ಸೊ ನೀವು PPF ಅಕೌಂಟ್ ಯಾರೇ ಆಗಲಿ, ಹೆಣ್ಮಕ್ಳಿರೋರು ಸುಕನ್ಯಾ ಸಮೃದ್ಧಿ ಯೋಜನೆ ಅಥವಾ ಗಂಡ್ಮಕ್ಳಿರೋರು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ನ ಓಪನ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನೀವಿಲ್ಲಿ ನೋಡ್ಬೋದು, ನಾನು ಹೇಳಿಕೊಟ್ಟಿರೋದು ಏನಂದರೆ 1000 ರೂಪೀಸ್ ಪರ್ ಮಂತ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಫ್ಟರ್ 25 ಇಯರ್ಸ್ ಅಥವಾ 20 ಇಯರ್ಸ್ ಆದಮೇಲೆ ಏನು ರಿಟರ್ನ್ ಸಿಗುತ್ತೆ ನಿಮಗೆ ಅನ್ನೋದನ್ನು ನಾನು ಕ್ಯಾಲ್ಕುಲೇಷನ್ ಮುಖಾಂತರ ತೋರಿಸ್ತೀನಿ. ಸೊ ನೀವು ಕೂಡ ಈ ಥರ ಚೆಕ್ ಮಾಡ್ಬೋದು. ಗೂಗಲ್ ಹೋಗಿ ನೀವು PPF ಕ್ಯಾಲ್ಕುಲೇಟರ್ ಅಂತ ಹಾಕಿದ್ರೆ ತುಂಬ ಕ್ಯಾಲ್ಕುಲೇಷನ್ ಸಿಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು ಗ್ರೋನಲ್ಲಿ ಕೂಡ. ಸೊ ನನ್ನ ಇನ್ವೆಸ್ಟ್ಮೆಂಟ್ ವರ್ಷಕ್ಕೆ 12,000 ಅಂದರೆ ತಿಂಗಳಿಗೆ 1,000 ಆಗುತ್ತೆ. ಸೊ ಟೈಮ್ ಆಫ್ ಪೀರಿಯಡ್ ನೀವು ಬಂದು ಫಸ್ಟ್ ನೋಡಿ 20 ಇಯರ್ಸ್ಗೆ ನೋಡೋಣ ನಾವು. ಸೊ 20 ಇಯರ್ಸ್ಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 7.1 ಇಂಟ್ರೆಸ್ಟ್ ರೇಟಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಬಂದು 2,40,000 ಆಗುತ್ತೆ 20 ಇಯರ್ಸ್ಗೆ. ನಿಮಗೆ ನೋಡ್ಬೋದು, ನಿಮಗೆ ಸಿಗೋ ಇಂಟ್ರೆಸ್ಟ್ ಬಂದು 2,92,603. ಸೊ ಒಟ್ಟಾರೆ ನಿಮಗೆ ರಿಟರ್ನ್ ಅಂದರೆ 5,32,603. ಸೊ ನಾನು ಹೇಳಕೊಟ್ಟಿರೋದು ಏನಂದರೆ, ಇನ್ನು 5 ಇಯರ್ಸ್ ಎಕ್ಸ್ಟ್ರಾ ನೀವೇನಾದರೂ PPFನ ಕಟ್ಟಿದ್ರೆ ಸೊ ನಿಮಗೇನಾಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಬಂದು 3 ಲಕ್ಷ ಆಗುತ್ತೆ. ಮತ್ತು ರಿಟರ್ನ್ ಬಂದು ನಿಮಗೆ ನೋಡಿ, ಇಲ್ಲಿ 5 ಇಯರ್ಸಲ್ಲಿ ಎಷ್ಟು ವೇರಿಯೇಷನ್ ಆಯಿತು ಅಂದರೆ 5,24,641 ಅಂದರೆ 5,24,000 ನಿಮಗೆ ಇಂಟ್ರೆಸ್ಟೇ ಸಿಗುತ್ತೆ. ಒಟ್ಟಾರೆ ನಿಮಗೆ ರಿಟರ್ನ್ ಬಂದು ನೋಡಿ 8,24,600 ಒಟ್ಟಾರೆ ರಿಟರ್ನ್ಸ್ ನಿಮಗೆ ಬರೋ ಟೋಟಲ್ ಒಟ್ಟಾರೆ ಕೊನೆಯಲ್ಲಿ ಬರೋ ಅಮೌಂಟ್ ಬಂದು 8,24,021. ಸೊ ನೀವು ಪ್ರತಿ ಮಂತು 1,000 ರೂಪಾಯಿಗೆ 25 ಇಯರ್ಸ್ ಅಂದರೆ 25 ವರ್ಷ ನೀವೇನಾದರೂ PPF ಅಕೌಂಟ್ ಕಟ್ಟಿದ್ರೆ ನಿಮಗೆ ರಿಟರ್ನ್ ಏನಾಗಿರುತ್ತೆ, 8,24,000 ರಿಟರ್ನ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ 1,50,000 ಕೂಡ ಇದೆ ಇಯರ್ಲಿ ಇನ್ವೆಸ್ಟ್ಮೆಂಟು. ನೀವು ನೋಡ್ಬೋದು, ನಾನೇನಾದರೂ ಈಗ ನೀವು ಚೆಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ 1,50,000 ನಾನು ಇಯರ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಆಫ್ಟರ್ 20 ಇಯರ್ಸ್ ಅಂದ್ಕೊಂಡ್ರು ನೀವು ಬೇಡ, 25 ವರ್ಷ ತುಂಬ ಲಾಂಗ್ ಆಯಿತು, 20 ಇಯರ್ಸ್ 15 ಇಯರ್ಸ್ ಅಂದ್ಕೊಂಡು ನಿಮಗೆ ರಿಟರ್ನ್ ತುಂಬ ಇದೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ 15 ವರ್ಷಕ್ಕೆ 22,50,000, ಒಟ್ಟಾರೆ ರಿಟರ್ನ್ಸ್ 18,18,000. ಸೊ ನಿಮಗೆ ಟೋಟಲ್ ರಿಟರ್ನ್ಸ್ ಎಷ್ಟಾಗುತ್ತೆ ಇಂಟ್ರೆಸ್ಟ್ ಸೇರಿ 40 ಲಕ್ಷ ಆಗುತ್ತೆ. ಸೊ ಇದನ್ನೇ ನೀವೇನಾದರೂ 20 ವರ್ಷ ಕಟ್ಟಿದ್ರೆ, ನೀವು ಇದೇ 1.5 ಲ್ಯಾಕ್ ಅಂದರೆ 1.5 ಲಕ್ಷನ 20 ವರ್ಷ ಕಟ್ಟಿದ್ರೆ ಎಷ್ಟಿದೆ ರಿಟರ್ನ್ ನಿಮಗೆ ನೀವು ನೋಡ್ಬೋದು. 30 ಲಕ್ಷಕ್ಕೆ 36 ಲಕ್ಷ ಇಂಟ್ರೆಸ್ಟ್ ಸೇರಿ 66 ಲಕ್ಷ ಬರುತ್ತೆ. ಸೊ 36 ಲಕ್ಷ ಇಂಟ್ರೆಸ್ಟು 20 ವರ್ಷಕ್ಕೆ. ಅದೇ 25 ವರ್ಷಕ್ಕೆ ಏನಾದರೂ ನೀವು ಕಟ್ಟಿದ್ರೆ ನಿಮಗೆ ಡಬಲ್ ಸಿಗುತ್ತೆ. ಸೊ 36ರಿಂದ 65 ಲಕ್ಷ ಇಂಟ್ರೆಸ್ಟ್ ಸಿಗುತ್ತೆ ನಿಮಗೆ. ಸೊ ಟೋಟಲ್ ಒಟ್ಟಾರೆ ರಿಟರ್ನ್ಸ್ 1,03,00,000 ಸಿಗುತ್ತೆ ನಿಮಗೆ. ಹತ್ತತ್ರ 1,03,00,000 ರಿಟರ್ನ್ ಬರುತ್ತೆ ವರ್ಷಕ್ಕೆ. 1.5 ಲಕ್ಷ ಹಾಗೆ 25 ವರ್ಷ ಕಟ್ಟಿದ್ರೆ. ಸೊ ನಿಮ್ಗೆ ಒಳ್ಳೆ ರಿಟರ್ನ್ ಕೂಡ ಇದೆ, ಮತ್ತು ಸೆಕ್ಯೂರ್ ಇದೆ, ಟ್ಯಾಕ್ಸ್ ಬೆನಿಫಿಟ್ ಇದೆ. ನೀವು ನೋಡ್ಬೋದು. ಸೊ 1.5 ಲಕ್ಷ ನಾವು ಅಂದ್ಕೊತೀವಿ. ಸೊ ವರ್ಷಕ್ಕೆ 1.5 ಲಕ್ಷ ನಮ್ಮ ಸೇವಿಂಗ್ ಅಂತೂ ಅಂದ್ಕೊಂಡ್ರು ನೀವು ಇದ್ರ ಮೇಲೆ ನೀವು ಲೋನ್ ಕೂಡ ತೊಗೋಬೋದು PPF ಮೇಲೆ. ಸೊ ತುಂಬ ಬೆನಿಫಿಟ್ಸ್ ಇದೆ, ಟ್ಯಾಕ್ಸ್ ಬೆನಿಫಿಟ್ ಇದೆ. ಸೊ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ನೀವೇನಾದರೂ 1 ಕೋಟಿ ಕಂಪ್ಲೀಟ್ ಸೆಕ್ಯೂರ್ ಆಗಿ ನಾವು ತೊಗೋಬೇಕು ಅಂದರೆ ಈ ಇನ್ವೆಸ್ಟ್ಮೆಂಟ್ ಕೂಡ ಒಳ್ಳೆ ಪ್ಲ್ಯಾನ್ ಆಗಿದೆ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಆಲ್ ವೀಡಿಯೋಸ್ ಆ್ಯಂಡ್ ಸಪೋರ್ಟ್. Thank you.